ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಇವಾಗ 10:45 ಅನ್ಸುತ್ತೆ. ಆ, ಇಲ್ಲಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಇವತ್ತು ಮಿಷಿನಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಬರ್ಬೇಕು. ಸ್ವಲ್ಪ ಈ ಸರಿ ಅಕ್ಕಿನ ಸ್ವಲ್ಪ ಜಾಸ್ತಿನೇ ತೊಳ್ದಾಕಿದ್ದೀನಿ. ಏಕೆಂದರೆ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಲ್ಲ, ಅವಾಗವಾಗ ಅಕ್ಕಿ ಹಿಟ್ಟು ಖಾಲಿ ಆಗ್ತಾನೆ ಇರುತ್ತೆ. ಯಾವಾಗಲೂ ಒಂದು 4 kg ಆ ಥರ ಎಲ್ಲ ಅಕ್ಕಿ ಹಿಟ್ಟನ್ನ ಮಾಡಿಸ್ತಿದೆ. ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಸೋಣ ಅಂತೇಳಿ ಎಷ್ಟು ನನ್ನ ಪ್ರಕಾರ ಒಂದು 6 kg ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ತಿಂಡಿ ಎಲ್ಲ ಆಯಿತು, ತಿನ್ಕೊಂಡು ಮಿಷಿನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಇವಾಗ ಬಂದಿದ್ದೀನಿ. ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಇಲ್ಲೇ ನೀಟಾಗಿ ಕ್ಲೀನ್ ಮಾಡಿ ಚೀಲಕ್ಕೆಲ್ಲ ಹಾಕಿಟ್ಬಿಟ್ರೆ ಚೆನ್ನಾಗಿ ಒಣಗಿಸಿದ್ದೀನಿ. ಹಾಗೆ ಅಕ್ಕಿ ಮತ್ತು ರಾಗಿ ಎರಡನ್ನೂ ಕೂಡ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರುವಂಥ ಮರ ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ? ಆಗಲೇ ಚಿಗುರೊಡಿತಾ ಇದೆ. ಸ್ವಲ್ಪ ಲೈಟಾಗಿ ನೋಡಿ, ಸಣ್ಣ ಪುಟ್ಟದು ಚಿಗುರುತ್ತಾ ಇದೆ. ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಚಿಗುರು ಬಂದಿರುತ್ತೆ. ಅದಕ್ಕೆ ನಾನು ಬೇರೆ ಪ್ಲ್ಯಾನ್ ಮಾಡಿದ್ದೀನಿ, ಅದು ಫುಲ್ಲು ಚಿಗುರೋದಕ್ಕೆ ಬಿಡಬಾರ್ದು ಪ್ಲೀಸ್. ಅವಾಗ ನನಗೆ ಏನಂದರೆ ಕಸ ಎಲ್ಲ ಬಿಸಾಕ್ತಾರೆ ನೋಡಿ, ಅವರು ಕಾಣಿಸೋದಿಲ್ಲ. ಅದೆಲ್ಲ ಬೆಳ್ಕೊಬಿಟ್ರೆ ನೀಟಾಗಿ ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಮನೆ ಇದೆ, ಅವ್ರು ಯಾರಾದ್ರೂ ನೋಡ್ತಾರೇನೋ, ನೋಡಿದ್ರೆ ಬೈತಾರೇನೋ, ಆ ಥರದ್ದೆಲ್ಲ ಇಲ್ವೇ ಇಲ್ಲ. ಬಿಸಾಕ್ಬಿಟ್ಟು ಹೋಯ್ತಾ ಇರೋದು ಅವ್ರ ಪಾಡಿಗೆ. ಸುಮ್ಮನೆ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಆ ಕಡೆ ಈ ಕಡೆ ಹಿಂಗೆ ಕಣ್ಣು ಆಡಿಸ್ತಾರೆ. ಯಾರು ಇಲ್ಲ ಅಂದ್ರೆ ಪೈಂಟ್ ಅಂತ ಬಿಸಾಕ್ಬಿಟ್ಟು ಹೋಗ್ಬಿಡೋದು, ಆ ಥರ ಮಾಡ್ತಾರೆ. ಅದು ಯಾವಾಗ ಜಾಸ್ತಿ ಅಂದರೆ ರಾತ್ರಿ ಟೈಮ್ ವಾಕಿಂಗ್ ಅಂತೇಳಿ ಊಟ ಎಲ್ಲ ಮಾಡ್ಕೊಂಡು ಓಡ್ತಾರೆ ನೋಡಿ, ಅಂಥ ಟೈಮಲ್ಲಿ ಸುಮ್ಮನೆ ಒಂದು ರೌಂಡ್ ವಾಕ್ ಮಾಡಿಕೊಂಡು ಕಸ ಎತ್ಕೊಂಡ್ಬಿಡೋದು. ಆವಾಗ ನಾವು ಯಾರು ಇಲ್ಲ ಅಂತ ಬಿಸಾಕ್ಬೋದು. ಇವಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ, ಚರಂಡಿ ನೋಡಿ, ಅಲ್ಲೆಲ್ಲ ಯಾರೇ ಓಡಾಡಿದ್ರು ನೀಟಾಗಿ ಕಾಣಿಸುತ್ತೆ. ಯಾರಾದ್ರೂ ನೋಡ್ಬಿಡ್ತಾರೇನೋ, ಬೈತಾರೇನೋ ಅನ್ನೋ ಸ್ವಲ್ಪನಾದ್ರೂ ಭಯ ಇರುತ್ತೆ ಅಂತೇಳಿ ಅಷ್ಟೆ. ಅವ್ರೇನು ನಮ್ಗೆ ಯಾರಿಗೂ ಎದ್ರುಕೊಳ್ಳಲ್ಲ ಬಿಡಿ, ಅವ್ರ ಪಾಡಿಗೆ ಅವ್ರು ಬಿಸಾಕ್ಬಿಟ್ಟು ಹೋಯ್ತಾರೆ, ಕಾಣಿಸಲ್ಲ ನಮ್ಗೆ. ಅವಾಗ ನಾವು ಕೂಗೋದ್ರೊಳಗಡೆ ಅವ್ರು ಅಲ್ಲಿ ಲೋಟೋಗ್ಬಿಟ್ಟಿರ್ತಾರೆ ಅಂತ. ಓಕೆ, ಇವಾಗ ಇದನ್ನೆಲ್ಲ ಮುಗಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಕ್ಕಿ ಎಲ್ಲನೂ ನಾನು ಕ್ಲೀನ್ ಮಾಡಿ ಹಾಗೆ ಮೂಟೆಯಲ್ಲಿ ಕಟ್ಟಿಟ್ಟು ಬಂದಿದ್ದೀನಿ. ಸಾಯಂಕಾಲ ಹೋಗ್ಬಿಟ್ಟು ಅದನ್ನು ಅಂದರೆ ಮಿಷಿನಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರುವಂಥದ್ದು. ಹಾಗೆ ಬಂದು ಫ್ರೀಯಾಗಿ ಕೂತಿದ್ದೆ. ಹೇಗಿದ್ರು ಮಟನ್ ಸಾಂಬಾರೆಲ್ಲ ಇತ್ತು, ಮಧ್ಯಾಹ್ನ ಏನೂ ಅಡುಗೆ ಮಾಡೋ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಐಬ್ರೋ ಮಾಡ್ಕೊಳ್ಳೋಣ, ಸುಮಾರು 20 days ಆಗಿತ್ತು. ಅದಕ್ಕೆ ಐಬ್ರೋ ಮಾಡೋಣ ಅಂಥೇಳಿ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಐಬ್ರೋ ಮಾಡಿದ್ಮೇಲೆ ಕಾಣಿಸೋ ಲುಕ್ಕೇ ಒಂಥರ ಏನು ಹೇಳ್ತೀವಿ, ಡಿಫ್ರೆಂಟಾಗಿರುತ್ತೆ. ಅದರಿಂದ ನಾನು ಅದರದ್ದೊಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ತುಂಬ ದಿನದಿಂದ ಸಣ್ಣ ಸಣ್ಣ ಏರೆಲ್ಲ ಇರುತ್ತಲ್ಲ, ಅವಾಗ ನೋಡೋದಕ್ಕೂ ಐಬ್ರೋ ಮಾಡಿಸಿದ ಮೇಲೆ ಮುಖ ನೋಡೋದಕ್ಕೂ ಸ್ವಲ್ಪ ಚೇಂಜಸ್ ಇರುತ್ತೆ. ಅದಕ್ಕೆ ಅದನ್ನ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೆ ಮುಖಕ್ಕೇನಾದರೂ ಮಸಾಜ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಹೇಗಿದ್ರು ಪಪಾಯ ಎಲ್ಲ ಇತ್ತು ಮನೇಲಿ, ಅದನ್ನು ತೊಗೊಂಡು ಇವಾಗ ಮುಖಕ್ಕೆ ಮಸಾಜ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅಂದರೆ ಹಾಗೆ ಟಿ ವಿ ನೋಡ್ತಾ ಇನ್ನೇನು ಕೆಲಸ ಇರಲಿಲ್ಲ. ಸಾಟರ್ಡೆ ಸ್ವಲ್ಪ ಕೆಲಸ ಇರುತ್ತೆ, ಸಂಡೇ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಇನ್ನು ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರಿದೆ, ರಾತ್ರಿಗೇನಾದರೂ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ. ನೋಡೋಣ. ಕೌಶಿಗೆ ಫೋನ್ ಮಾಡಿದ್ವಿ, ಅವನು ಎಷ್ಟು ಗಂಟೆಗೆ ಬರ್ತಾನೆ ಏನು ಅಂತೇಳಿ. ಅಂದರೆ ನಾವು ಫೋನ್ ಮಾಡೋ ಹೋಗಿಲ್ಲ, ಅವನೇ ಫೋನ್ ಮಾಡಿದ್ದ. ಅದಕ್ಕೆ ಅವನು ಮಧ್ಯಾಹ್ನ ಬರ್ತೀನಿ, ಒಂದು 4 ಗಂಟೆ ಆ ಥರ. ಇಲ್ಲ ಅಂದರೆ ರಾತ್ರಿ ಆಗುತ್ತಾ ಏನೋ ಗೊತ್ತಿಲ್ಲ, ಇನ್ನೂ ಕರೆಕ್ಟಾಗಿ ಇವರು ಇನ್ನೂ ಏನು ಹೇಳಿಲ್ಲ ಅಂತ ಹೇಳ್ದ. ಸರಿ ಆಯಿತು ಬಾ, ಅಕಸ್ಮಾತ್ ಲೇಟ್ ಆದರೆ ಫೋನ್ ಮಾಡು, ಅಲ್ಲಿಗೆ ಅಪ್ಪ ಬಂದುಬಿಟ್ಟು ಕಾಲೇಜ್ ಹತ್ರ ಏನಾದರೂ ಬಂದರೆ ಅಲ್ಲಿಗೆ ಅಪ್ಪ ಬಂದುಬಿಟ್ಟು ಕರ್ಕೊಬರುತ್ತೆ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳ್ದ. ಅದಾದಮೇಲೆ ನಾನಿಲ್ಲಿ ಹಾಗೆ ಒಂದು 5 ನಿಮಿಷ ಈ ಥರ ಪಪ್ಪಾಯನ ತೊಗೊಂಡು ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರಿಶಿನ ಎಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರೆ ಇನ್ನೂ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಆ ಥರನೇ ಇಷ್ಟ. ಇಲ್ಲಿ ಮೋನ್ ಮಮ್ಮ ಮತ್ತು ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾನಿಲ್ಲಿ
ನಗ್ತಾ ಇದ್ದೆ ಅಷ್ಟೆ. ಅದು ಏನೋ ಒಂದು ಕಾಮಿಡಿ ಎಲ್ಲ ಹೇಳ್ಕೊಂಡು ಮಾತಾಡ್ತಾಯಿದ್ರು, ಅದಕ್ಕೆ ನಗು ಬಂತು, ನಗ್ತಾ ಇದ್ದೀನಿ ಅಷ್ಟೇ. ಇದು ಬಂದು ಸಂಜೆ ಒಂದು 3:45 4 ಗಂಟೆ ಅನಿಸುತ್ತೆ. ಆವಾಗ ಕೌಶಿ ಬರ್ತಾ ಇದ್ದಾಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾನೆ. ಒಂಥರ ಗಂಟಲೆಲ್ಲ ಹೋಗಿದೆ, ಅಂದರೆ ನೀರು ಚೇಂಜ್ ಆಗಿದೆಯಲ್ಲ ಅದರಿಂದ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ಮತ್ತು ಟಯರ್ಡ್ ಆಗಿದ್ದಾನೆ. ಅವ್ನು ಬರ್ತಿದ್ದಂಗೆ ಒಂಥರ ನನಗಾಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಫಸ್ಟು ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇದ್ದ. ಸರಿ, ಅದಕ್ಕೆ ಸ್ನಾನ ಮಾಡಿಬಿಟ್ಟು, ಅಂದರೆ ಬಿಸಿ ಬಿಸಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮಲ್ಕೊಂಡ್ರೆ ಸರಿ ಇರುತ್ತೆ. ಇವಾಗ ಮಲಗಬೇಡ, ಫಸ್ಟ್ ಹೋಗಿ ಹೇಗಿದ್ರು ಗೀಝರ್ ಆನ್ ಮಾಡಿದೆ ನನಗೋಸ್ಕರ ಅಂತೇಳಿ. ಅದಕ್ಕೆ ನೀರು ಹೇಗಿದ್ರು ಬಿಸಿ ಇದೆ, ಹೋಗ್ಬಿಟ್ಟು ಫಸ್ಟು ಸ್ನಾನ ಮಾಡ್ಕೊಬಾ, ಆಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಮಲಗು ಅಂತ ಹೇಳಿದೆ. ಕೌಶಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ. ಆಮೇಲೆ ನಾನು ಸ್ವಲ್ಪ ಮಟನ್ ಸಾಂಬಾರೆಲ್ಲ ಇತ್ತಲ್ಲ, ಅದಕ್ಕೆ ಸಾಂಬಾರನ್ನೆಲ್ಲ ಬಿಸಿ ಎಲ್ಲ ಮಾಡಿಕೊಟ್ಬಿಟ್ಟು ಅವನಿಗೆ ಬಿಸಿ ಬಿಸಿ ಅನ್ನನೂ ಇತ್ತು, ಅದಕ್ಕೆ ಹಾಕ್ಕೊಟ್ಟೆ, ತಿಂದ. ಹಾಗೆ ಮೋಹನ್ ಮಾಮ ಹೇಳ್ತಾಯಿದ್ರು, ಏನಾದರೂ ಜ್ವರ ಗಿರ ಬಂದಿದೆಯಾ ನೋಡು, ನಾನ್ ವೆಜ್ ಎಲ್ಲ ಕೊಡಬಾರ್ದಲ್ವ ಜ್ವರ ಬಂದಾಗ, ಅದಕ್ಕೆ ಜ್ವರ ಏನಾದರೂ ಬಂದಿದೆಯಾ ನೋಡು ಅಂತ ಹೇಳ್ತಾಯಿದ್ರು. ಇಲ್ಲ, ಜ್ವರ ಏನಿಲ್ಲ, ಸುಮ್ಮನೆ ಹಾಗೆ ಬಾಡಿಯೆಲ್ಲ ಪೇಯ್ನು, ಸ್ವಲ್ಪ ನೀರು ಕುಡ್ದಿರೋದ್ರಿಂದ ಸ್ವಲ್ಪ ಗಂಟಲೆಲ್ಲ ಹೋಗಿದೆ ಅಷ್ಟೇ ಅಂದ್ಬಿಟ್ಟು ಆಮೇಲೆ ಊಟ ಎಲ್ಲ ಹಾಕ್ಕೊಟ್ಟೆ. ಅವನು ಊಟ ಮಾಡಿಕೊಂಡು ಮಲ್ಕೊಂಡ ಫ್ರೆಶ್ ಅಪ್ ಆಗಿ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನೋಡಿ, ಸ್ವಲ್ಪ ನಾನು ಅಂದ್ಕೊಂಡೆ ಜೋರು ಮಳೆ ಬರುತ್ತೆ ಅಂತೇಳಿ, ನೋಡಿದ್ರೆ ಲೈಟಾಗಿ ಅವತ್ತು ಸಂಡೇ ಒಂದು 4:45 ಆ ಥರ ಟೈಮಲ್ಲಿ ಈ ಥರ ಮಳೆ ಬಂತು. ಸಂಡೇ ಸ್ಟಾರ್ಟ್ ಆಗಿರುವಂಥ ಮಳೆ ಇದು. ಸ್ವಲ್ಪ ದಿನ ಮಧ್ಯ ಸ್ವಲ್ಪ ಅದು ಕೂಡ ಗ್ಯಾಪ್ ತೊಗೊಂಡಿತ್ತು, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಅವನು ಬೆಡ್ಶೀಟ್ ಹೊಸ್ಕೊಂಡು ಇದೇ ಥರನೇ ಅವನು ಡೈಲಿ ಮಲಗೋದು. ರಾತ್ರಿ ಟೈಮು ಕೂಡ ಅವನು ಇನ್ನೂ ನಿದ್ದೆ ಬಂದಿರಲಿಲ್ಲ. ನಾನು ಹೋಗಿ ಮಾತಾಡಿಸ್ತಾ ಇದ್ದೆ, ಏನಾದರೂ ಬಾಡಿ ಎಲ್ಲ ಪೇಯ್ನ್ ಆಗ್ತಿದೆ ಅಂತ ಹೇಳ್ತಿದ್ನಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಏನಾದರೂ ನುಂಗ್ತೀಯಾ ಏನು ಅಂತ ಕೇಳಿದೆ. ಇಲ್ಲಮ್ಮ ಬೇಡ, ಜ್ವರ ಎಲ್ಲ ಏನಿಲ್ಲ, ಬಾಡಿ ಪೇಯ್ನ್ ಅಷ್ಟೇ, ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದ. ಸರಿ ಆಯಿತು, ನೀನು ರೆಸ್ಟ್ ಮಾಡು ಅಂದ್ಬಿಟ್ಟು ಆಮೇಲೆ ಸಾಯಂಕಾಲ ನಾವು ರಾಗಿ ಮಿಲ್ ಮಾಡಿಸೋದಕ್ಕೆ ಹೋಗಬೇಕಿತ್ತು. ಹಾಗೆ ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ಡ್ಸ್ ಇದೆ ಒಂದು, ಅದಕ್ಕೆ ಫುಡ್ಡೆಲ್ಲ ಹಾಕ್ಬಿಟ್ಟು ಬಂದು, ಹಾಗೆ ಗಿಡಗಳಿಗೂ ಕೂಡ ನಾನು ಫಸ್ಟು ಮಳೆ ಬರುತ್ತೆ ಗಿಡಗಳಿಗೇನು ನೀರು ಹಾಕೋದು ಬೇಡ ಅಂದ್ಕೊಂಡೆ. ನೋಡಿದರೆ ಮಳೆ ಬರಲಿಲ್ಲ, ಸುಮ್ಮನೆ 2 ಹನಿ ಬಿತ್ತು ಅಷ್ಟೇ. ಅದಕ್ಕೆ ನಾನು ಹಾಗೆ ಹೋಗ್ಬಿಟ್ಟು ಫುಡ್ ಹಾಕ್ಬಿಟ್ಟು ಬರ್ಡ್ಸ್ಗೆ, ಆಮೇಲೆ ಇದು ಇದೆಯಲ್ಲ ಗಿಡಗಳಿಗೂ ಕೂಡ ನೀರು ಹಾಕಿ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ವೀಡಿಯೋ ಮಾಡು, ತುಂಬ ದಿನದಿಂದ ಹೇಳ್ತಾ ಇರ್ತೀನಿ ಹಿಂಗೆ ವೀಡಿಯೋ ಮಾಡು ಯಾವಾಗಲಾದರೂ ಅಂತ. ಅವನು ನಾವು ರಾಗಿ ಮಿಲ್ ಮಾಡಿಸೋದಕ್ಕೆ ಅಂತೇಳಿ ಹೊರ್ಗಡೆ ಹೋಗೋಕ್ಕೆ ಅಂತೇಳಿ ಬಂದ್ವಲ್ಲ, ಆವಾಗ ಅವನು ಹೊರ್ಗಡೆ ಕೂತ್ಕೊಂಡಿದ್ದ, ಅಂದರೆ ಡೋರ್ ಲಾಕ್ ಮಾಡ್ಕೊಳ್ಳೋಣ ನಾವು ಹೋದ್ಮೇಲೆ ಅಂತೇಳಿ. ಆಮೇಲೆ ನಾನು ಅಲ್ಲಿ ಹೋಗಿದ್ನಲ್ಲ, ಅದನ್ನು ಅವನು ವೀಡಿಯೋ ಮಾಡಿದ್ದಾನೆ. ನಾನು ಆಂಟಿ ಮನೆಗೆ ಅದು ಬರ್ಡ್ಸ್ಗೆ ಫುಡ್ ಹಾಕೋಣ ಅಂತೇಳಿ ಹೋಗಿದ್ದೆ. ನೋಡಿದರೆ ನನಗೆ ಫುಡ್ಡೇ ಸಿಗಲಿಲ್ಲ. ಮತ್ತು ಅಲ್ಲೆಲ್ಲ ನೋಡಿದೆ, ಅದು ಅಲ್ಲೆಲ್ಲೂ ಸಿಗಲಿಲ್ಲ ನೋಡಿದ್ರು. ಮತ್ತು ಸೋಫಾ ಹತ್ರ ಎಲ್ಲಾದರೂ ಇಟ್ಟಿರ್ಬೋದೇನೋ ಅಂತ ನೋಡಿದೆ, ಅಲ್ಲೂ ಕೂಡ ಸಿಗಲಿಲ್ಲ. ಅದಾದಮೇಲೆ ನಾನು ಮತ್ತು ಆಂಟಿಗೆ ಸಾಯಂಕಾಲ ಫೋನ್ ಮಾಡೋಣ, ಇಲ್ಲಾಂದರೆ ನಾಳೆ ಫೋನ್ ಮಾಡೋಣ ಅಂತೇಳಿ ಬಂದುಬಿಟ್ಟೆ. ಅಲ್ಲಿಂದ ಬಂದು ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು
ಆಮೇಲೆ ನಾನು ಮನೆಗೆ ಬಂದೆ. ನಾನು ಹಾಗೆ ಗಿಡಗಳಿಗೆ ನೀರು ಹಾಕಿ ಬರುವಾಗ ಒಂದು ಟೊಮೆಟೊ ಗಿಡ ಇತ್ತು. ಅದರಲ್ಲಿ ಒಂದು 3 ಕಾಯಿಗಳಿತ್ತು. ಅದರಲ್ಲಿ 2 ಕಾಯಿ ಮತ್ತು ಒಂದು ಮಾತ್ರ ಹಣ್ಣಾಗಿತ್ತು. ಮತ್ತು ಬರುವಾಗ ಅದನ್ನು ಒಂದು ಹಣ್ಣಾಗಿದೆಯಲ್ಲ ಅಂತೇಳಿ ಅದನ್ನು ಕಿತ್ಕೊಂಡು ಕೌಶಿಕ್ ತೋರಿಸ್ತಾ ಇದ್ದೆ. ಒಂದೇ ಒಂದು ಟೊಮೆಟೊ ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ತೋರಿಸ್ತಾ ಇದ್ದೆ. ಆಮೇಲೆ ಅಲ್ಲಿಂದ ನೀರೆಲ್ಲ ಹಾಕ್ಬಿಟ್ಟು ಬಂದು ಮೋಹನ್ ಮಾಮ ಕೆಳಗಡೆ ಗಾಡಿ ತೆಗಿತಾಯಿದ್ರು. ಅಂದರೆ ಮಳೆ ಎಲ್ಲ ಬರ್ತಿತ್ತಲ್ಲ, ಅದಕ್ಕೆ ಮಾಮ ಏನು ಮಾಡಿದ್ರು ಅಂದರೆ ಗಾಡಿನ ಒಳಗಡೆ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ಮಿಲ್ ಮಾಡ್ಸೋಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಗಾಡಿನೆಲ್ಲ ಹೊರಗಡೆ ತೆಗೆದ್ರು. ನಾನು ಕೀನೆಲ್ಲ ಇಟ್ಬಿಟ್ಟು ಮತ್ತು ಟೊಮೆಟೊ ಅದನ್ನೆಲ್ಲ ಇಟ್ಬಿಟ್ಟು ಹೋಗೋಣ, ಮತ್ತು ಕೌಶಿಗೆ ನೀನು ಲಾಕ್ ಮಾಡ್ಕೊ, ನಾನು ಆಮೇಲೆ ಸುಮಾರು ಒಂದು 1/2 ಅವರ್ ಕೆಲಸ ಇದೆ. ಹಾಗೆ ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಒಂದು 1/2 ಅವರ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿ ತನಕ ನಿದ್ದೆ ಮಾಡು, ನಾವಿಲ್ಲ ಅಂದ್ಬಿಟ್ಟು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡ್ಕೊಂಡು ಕೂರಬೇಡ ಅಂತ ಹೇಳ್ತಾ ಇದೆ. ಇಲ್ಲಮ್ಮ, ನಂಗೆ ಟಯರ್ಡ್ ಆಗಿದೆ, ನಾನೇನು ಮೊಬೈಲೆಲ್ಲ ಏನೂ ನೋಡೋಲ್ಲ, ಮಲ್ಕೋತೀನಿ ಅಂತ ಹೇಳ್ದೆ. ಸರಿ ಆಯಿತು, ಹಾಗೆ ಮಾಡು ಅಂತಂದೆ. ಅದಾದಮೇಲೆ ನಾನು ಹಾಗೆ ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಎಷ್ಟು ಗಂಟೆಗೆ ಬಂದ್ವಿ ಅಂದರೆ, ನಾವು ಹೋಗಿದ್ದು ಒಂದು 6:15 6:30 ಆಗಿತ್ತು. ನಾವು ಬಂದಾಗ 8:30 ಆಗಿದೆ ಟೈಮು. ಮತ್ತು ಅಲ್ಲಿಂದ ಬರುವಾಗ ಇದು ರೇಡಿಯೋ ಶೆಲ್ಲು ಖಾಲಿಯಾಗೋಗಿತ್ತು. ಅಂದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ರೇಡಿಯೋ ಆಫ್ ಮಾಡಿಬಿಟ್ಟಿರ್ತಾರೆ, ಅಂದರೆ ಸೌಂಡ್ ಮಾತ್ರ ಮ್ಯೂಟ್ ಮಾಡಿಬಿಟ್ಟಿರ್ತಾರೆ. ಅದೇನಾಗುತ್ತೆ, ಅದು ಮತ್ತೆ ಆಫ್ ಮಾಡಿರೋದಿಲ್ಲ, ಅದು ಆನಲ್ಲೇ ಇದ್ದು ಶೆಲ್ಲೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಸುಮಾರು ಸರಿ ಆ ರೀತಿ ಆಗಿದೆ. ಇವಾಗಲೂ ಹಂಗೆ ಆನಲ್ಲಿ ಇಟ್ಬಿಟ್ಟು ಶೆಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದರಿಂದ ನಾನು ಹಾಗೆ ಹೇಗಿದ್ರು ಮಿಲ್ ಮಾಡ್ಸೋಕೆ ಹೋಗಿದ್ನಲ್ಲ, ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹಾಗೆ ಶೆಲ್ಲೆಲ್ಲ ತೊಗೊಂಡು ಬಂದೆ. ಹಾಗೆ ಶೆಲ್ಗೆ ಪ್ಲಾಸ್ಟಿಕ್ ಹಾಕಿದ್ದಾರೆ ಹಿಂದೆ, ಅದನ್ನೆಲ್ಲ ತೆಗೆದು ರೇಡಿಯೋಗೆ ಶೆಲ್ನ ಹಾಕಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಯಾವಾಗಲಾದರೂ ಒಂದೊಂದು ಸರಿ ಅದನ್ನು ರೇಡಿಯೋನ ಆನ್ ಮಾಡಿಕೊಂಡು ಕೇಳ್ತಾ ಇರ್ತೀವಿ ಅದರಿಂದ. ಹಾಗೆ ಬಂದ ತಕ್ಷಣ ಚೀಲ ಏನಿದೆ ಅದನ್ನು ನಾನು ಕಟ್ಟಲ್ಲ, ಅಲ್ಲಿ ಮಿಲ್ ಮಾಡಿಸಿದ ತಕ್ಷಣ ಹೀಗೆ ಓಪನ್ ಮಾಡೇ ಇಟ್ಕೊಬರ್ತೀನಿ ಗಾಡಿ ಮೇಲೆ. ಒಂದೊಂದು ಸರಿ ಏನಾದರೂ ಮಳೆ ಏನಾದರೂ ಬಿದ್ದು ಅಂದರೆ ಬರ್ತಾಯಿದೆ ಅನ್ನೋ ಟೈಮಲ್ಲಿ ಮಾತ್ರ ಅದನ್ನು ಸ್ವಲ್ಪ ಕ್ಲೋಸ್ ಮಾಡಿ ತೊಗೊಬರುವಂಥದ್ದು. ಇಲ್ಲಾಂದರೆ ಹಿಟ್ಟೆಲ್ಲ ಏನಾಗುತ್ತೆ ಅಂದರೆ ಬೆಂದೋಗುತ್ತೆ ಅಂತ ಹೇಳ್ತೀವಿ, ಅಂದರೆ ಒಂಥರ ಬಿಸಿಯಾಗಿರುತ್ತಲ್ಲವ, ಅದರಿಂದ ಒಂಥರ ಆಗುತ್ತೆ. ಅದರಿಂದ ಕ್ಲೋಸ್ ಮಾಡಲ್ಲ ನಾನು. ಅದಕ್ಕೆ ಮನೆಗೆ ತಂದುಬಿಟ್ಟು ಅದನ್ನು ಬಿಸಿ ಇತ್ತು ಅಂತೇಳಿ ಅದನ್ನು ಓಪನ್ ಮಾಡಿ ಹಾಗೆ
ಬಿಟ್ಟಿದ್ದೀನಿ. ಹಾಗೆ ಬರಬೇಕಾದ್ರೆ ಹಾಗೆ ಅಂಗಡಿಗೂ ಕೂಡ ಹೋಗಿದ್ದು. ಮೋಹನ್ ಮಾಮಂಗೆ ಈ ಕಡಲೆಪುರಿ ಎಲ್ಲ ಬರುತ್ತೆ ನೋಡಿ, ಒಗ್ಗರಣೆ ಎಲ್ಲ ಮಾಡುವಂಥದ್ದು, ಆ ಥರ ಕಡಲೆಪುರಿ ಅಥವಾ ಮಿಕ್ಸ್ಚರ್ ಏನಾದ್ರು ತಗೋ ಅಂತೇಳಿ ಹೋಗಿದ್ದು. ಅಲ್ಲಿ ನೋಡಿದರೆ ನಮಗೆ ಇದು ಸಿಗಲಿಲ್ಲ, ಮಿಕ್ಸ್ಚರ್ ಎಲ್ಲ ಸಿಗಲಿಲ್ಲ. ಅದಕ್ಕೆ ಕಡಲೆಪುರಿ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹುರಿದಿರೋದು ಒಗ್ಗರಣೆ ಮಾಡಿ ಇಟ್ಟಿರುವಂಥ ಕಡಲೆಪುರಿ ಎಲ್ಲ ಸಿಕ್ತು. ಅದನ್ನು ತೊಗೊಂಡು, ಅದು ಒಂದು ಪ್ಯಾಕೆಟ್ ಬಂದು 10 ರೂಪಾಯಿ ಇದೆ. ಅದಕ್ಕೆ ಒಂದು ತೊಗೊಳ್ಳೋಣ, ಟೇಸ್ಟ್ ಮಾಡೋಣ, ಚೆನ್ನಾಗಿದೆ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಪ್ಯಾಕೆಟ್ ತೊಗೊಂಡು ಬಂದು, ಆಮೇಲೆ ಮನೆಗೆ ಬಂದಮೇಲೆ ಮೋಹನ್ ಮಾಮ ಹೇಳ್ತಾಯಿದ್ರು, ಅದೇ 10 ರೂಪಾಯಿಗೆ ಕಡಲೆಪುರಿ ತಂದು ಮನೇಲೇ ಮಾಡಿದ್ರೆ ಎಷ್ಟು ಅಂದರೆ ಎಷ್ಟು ತಿನ್ಬೋದು, ಎಷ್ಟು ಜನ ತಿನ್ಬೋದು, ಎಷ್ಟು ಬರುತ್ತೆ 10 ರೂಪಾಯಿಗೆ. ಇದು 10 ರೂಪಾಯಿಗೆ ನೋಡಿ ಎಷ್ಟು ಬಂದಿದೆ, ಒಂದು ಮುಷ್ಟಿನೂ ಕೂಡ ಇಲ್ಲ ಅದು ಕಡಲೆಪುರಿ ಅಂಥೇಳಿ ಹೇಳ್ತಾಯಿದ್ರು. ಅಂದರೆ ಈ ಥರ ಈ ಮಳೆಗಾಲ, ಈ ಥರ ವೆದರಲ್ಲಿ ಈ ಥರದ್ದೆಲ್ಲ ಮಾಡಿಟ್ರೆ ಯಾವಾಗಲಾದರೂ ತಿನ್ನಬೇಕು ಅನಿಸ್ದಾಗ ಒಂದು ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ತಿನ್ಬೋದಲ್ವ ಅಂತ ನನಗೆ ಹೇಳ್ತಾಯಿದ್ರು. ನಾನು ಅಂದ್ಕೊಂಡು ಬೈತಾ ಇರುವಾಗ ಇನ್ನೇನು ಮಾಡೋಕ್ಕದು, ಅಂದ್ಕೋಬೇಕಷ್ಟೆ. ನಾನು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ನೋಡಿ, ಇದೆ ಅದು ಕಡಲೆಪುರಿ, ಈ ಥರ ಇದೆ. ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ಒಂದು ಮುಷ್ಟಿನೂ ಇಲ್ಲ ಅಷ್ಟೇ, ಅದು 10 ರೂಪಾಯಿ. ಅದಕ್ಕೆ ಬೈತಾಯಿದ್ರು ಅದನ್ನ ನೋಡಿಬಿಟ್ಟು. ಚೆನ್ನಾಗಿತ್ತು, ಓಕೆ, ಟೇಸ್ಟು ಸಖತ್ತಾಗಿತ್ತು, ತಿನ್ಬೋದು ಆರಾಮಾಗಿ, ಮನೇಲೇ ಮಾಡಿರೋ ಥರನೇ ಇತ್ತು. ಮಸಾಲ ಪೂರಿ ಅಂತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.